ಆ ಸ್ಟ್ಯಾಂಡ್ ಹತ್ರ ಒಂದು ಬಾತ್ರೂಮ್ ಕಟ್ಟುತ್ತಾರೆ. ಅಲ್ಲಿಂದ ಅಲ್ಲಿ ಗೀಝರ್ಗೆ ಅಲ್ಲಿ ಮೇಲೆ ಜಂಕ್ಷನ್ ಬಿಟ್ಟಿರೋದು ಗೀಝರ್ಗೆಲ್ಲ ಅಲ್ಲಿಂದ ಕೊಡ್ತೀವಿ. ಇದು ನೋಡಿ ಸ್ವಿಚ್ ಬಾಕ್ಸು, ಇಲ್ಲಿಗೆ ಬಾತ್ರೂಮ್ ಬರುವಂಥ ಸ್ವಿಚ್ ಎಲ್ಲ ಇದರಲ್ಲಿ ಬರುತ್ತೆ. ಇದೇ ಥರ ಇದು ವಾಷಿಂಗ್ ಮಿಷಿನ್ಗೆ. ಇನ್ನೊಂದು ಬಾಕ್ಸು 8 ಮಾಡಲ್ಲು ಔಟ್ಸೈಡ್ ಸ್ವಿಚ್ ಬಾಕ್ಸು. ಅದೇ ಥರ ಬನ್ನಿ. ಈ ಕಡೆ 2 ಪೋರ್ಷನ್ ಮನೆ, ಅದ್ರದ್ದು ಈ ಕಡೆ ಪ್ಯಾಸೇಜ್ ಇದೆಲ್ಲ ಲೈಟ್ ಸ್ವಿಚ್ ಎಲ್ಲ ಔಟ್ಸೈಡ್ ಬರ್ತದೆ, ಅದಕ್ಕೆ ಬಿಟ್ಟಿರೋಂಥದ್ದು ಈ ಬಾಕ್ಸು. ಅದಲ್ಲದೆ 3 ಮಾಡಲ್ ಬಾಕ್ಸು, ಅದಲ್ಲದೆ ಪುನಃ 8 ಮಾಡಲ್ ಬಾಕ್ಸು ಎಲ್ಲ ಔಟ್ಸೈಡ್ದು ಸ್ವಿಚ್ಗಳೇ ಬರುತ್ತೆ. ಇಂಡಿವಿಜುವಲ್ ಆಗಿ ಬೆಲ್ ಕೂರ್ಸೋಕ್ಕೆ ಅದು 3 ಮಾಡಲ್ ಹಾಕೊಂಡಿರೋದು. ಅದೇ ರೀತಿ ಮನೆ ಒಳಗಡೆ ಇದು ಸರ್ಕಿಟ್ಗೂ ಇಲ್ಲಿಂದನೇ ಹೋಗಿರೋಂಥದ್ದು. ಮೇಲೆ ಪೋರ್ಷನ್ಗೂ ಇಲ್ಲಿ ಮನೆಗಳಿಗೂ ಡಿವೈಡ್ ಆಗಿದೆ. ಇಲ್ಲಿರೋ 2 ಪೋರ್ಷನ್ಗೂ ಇಲ್ಲಿಂದನೇ ಹೋಗಿರೋದು ಪೈಪು ನೋಡಿ, ಅಲ್ಲಿ ತನಕ ಎಡ್ಜ್ವರೆಗೂ ಹೋಗಿದೆ. ಅಲ್ಲಿಂದ ಎಂಟ್ರು ಒಳಗಡೆ ಆಗಿದೆ. ಬನ್ನಿ ಇಲ್ಲಿಗೆ ಹೋಗೋಣ. ಇದು ಈ ಮನೆಯಲ್ಲಿ ಇದ್ದು 8 ಮಾಡಲ್ದು ಇಲ್ಲಿ ಮೇನ್ ಇದ್ರದ್ದೆಲ್ಲ ಸ್ವಿಚ್ ಪೀಸ್ಗಳೆಲ್ಲ ಇಲ್ಲಿಗೆ ಬರುತ್ತೆ ಈ ಬಾಕ್ಸಿಗೆ. ಹಾಗೆ ಇಂಡಿವಿಜುವಲ್ ಸಾಕೆಟ್ಗಳು ನೋಡಿ ಅಲ್ಲಿ ಬಿಟ್ಟುಂಟು. ಅದೇ ಥರ ಟಿ ವಿಗೂ ಇದೆ ಇಲ್ಲೇ ನೋಡಿ, ಪ್ರತಿಯೊಂದು ಬಿಟ್ಟುಂಟು. ಫುಲ್ ಆಕ್ಸೆಸ್ ಸಾಕೆಟ್ಗಳೆಲ್ಲ ಸಣ್ಣ ಇದೆ, ಅದಕ್ಕೂ ಬಿಟ್ಕೊಂಡು. ಅದೇ ಥರ ಬನ್ನಿ ಬೆಡ್ರೂಮ್ಗೆ ಹೋಗೋಣ. ಬೆಡ್ರೂಮಲ್ಲೂ ಅಷ್ಟೇ 2 ವೈರಿಂಗು ಇದೆ. ಫ್ಯಾನ್ ರಾಕೆಟು ಎಲ್ಲ ಕಾಟ್ ಹತ್ರನೇ ಬರ್ತದೆ. ಎಂಟ್ರೆನ್ಸ್ಗೂ ಲೈಟ್ ಸ್ವಿಚ್ಚು, ಪ್ಲಸ್ ಇಲ್ಲಿಗೆ ಸಪ್ರೇಟಾಗಿ ಟಿ ವಿ ಪಾಯಿಂಟು ಬಿಟ್ಟುಂಟು. ಸಪ್ರೇಟ್ ಪೈಪ್ ಹಾಕುಂಟು. ಒಂದೇ ಬಾಕ್ಸ್ಗಳಿಗೆ ಒಂದೇ ಬಾಕ್ಸಿಗೆ ತಂದು ಅದನ್ನ ಲಿಂಕ್ ಮಾಡಿದೆ. ಇದೇ ಥರ ಬನ್ನಿ. ಇಲ್ಲಿ ಹೋಗ್ತಾ ಇದು ಈಗ ಇದು ಬಾತ್ರೂಮ್ಗೂ ಲೈಟ್ ಪಾಯಿಂಟ್ ಇದೆ, ಗೀಸರ್ ಪಾಯಿಂಟ್, ಸಾಕೆಟ್ಟು. ಇದು ಇನ್ನೊಂದು ಪೋರ್ಷನ್ ಮನೆ. ಇದು ಕಿಚನ್ ಬರ್ತದೆ. ಡೋರ್ ಎಡ್ಜಿಂದ ಹಿಂಗೆ ಬಂದು ಈ ಪಿಲ್ಲರ್ವರೆಗೂ ಇದು ಬರ್ತದೆ, ಓಪನ್ ಕಿಚನ್. ಬನ್ನಿ, ಇಲ್ಲೂ ಲೈಟ್ ಪಾಯಿಂಟ್ ಎಲ್ಲ ಇದೆ ನೋಡಿ. ಎಂಟ್ರೆನ್ಸ್ ಲೈಟ್ ಹಂಗೆ ಬೆಡ್ರೂಮ್ ಬರೋಣ. ಬೆಡ್ರೂಮ್ ಸೇಮ್ ಎಲ್ಲ ಅದೇ ಥರನೇ. ಎಂಟ್ರೆನ್ಸ್ ಲೈಟ್ ಸ್ವಿಚ್, 2 ವೈರಿಂಗು, ಮತ್ತು ಕಾಟ್ ಹತ್ರನೂ ಡಿಮ್ಮರ್ ಎಲ್ಲ ಅಲ್ಲೇ ಬರುತ್ತೆ. ಮತ್ತು AC ಪಾಯಿಂಟ್ ಬಿಟ್ಟುಂಟು. ಲೈನ್ ಇದಕ್ಕೆ ಎಂಟ್ರೆನ್ಸ್ ಆಗಿದೆ. ಮೇಲೆ ನೋಡಿ, ಅಲ್ಲಿಂದ ಈ 12 ಮಾಡಲಿಂದ ಇಲ್ಲಿ ಮೇಲೆ AC ಪಾಯಿಂಟಿಗೆ ಅಲ್ಲೊಂದು ಸಾಕಿಟ್ಟು ಅದಕ್ಕೆ ಓನ್ ಮಾಡಿಬಿಟ್ಟು ನೋಡಿ. ಅದೇ ಥರ ಈ ಕಡೆ ಬಂದರೆ ಇದು ಮೇಲೆ ಹೋಗಿ ಡಬಲ್ ಪೈಪ್, ಇದು ಸರ್ಕಿಟ್ಗೆ ಹೋಗಿರುವಂಥದ್ದು ಮೇಲೆ. ಅದು ಕಲೆಕ್ಷನಲ್ಲಿ ಹಂಗೆ ಇದು ಈಗ ನೋಡಿ. ಇದು ಬಾತ್ರೂಮ್ಗೆ ಎಂಟ್ರೆನ್ಸ್ ಲೈಟ್ಸ್, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಒಂದಿದೆ, ಅದಕ್ಕೆ ಹೋಗುತ್ತೆ ನೋಡಿ. ಇದು ಬಾತ್ರೂಮ್ ಒಳಗಡೆ ಇಲ್ಲೊಂದು ಮಿರರ್ ಪಾಯಿಂಟು, ಹಂಗೆ ಒಂದು ಲೈಟ್ ಪಾಯಿಂಟು, ಹಂಗೆ ಅಡ್ಜಸ್ಟ್ ಪಾಯಿಂಟು, ಪ್ಲಸ್ ಗೀಸರ್ ಪಾಯಿಂಟು. ಇದಿಷ್ಟು ಈ ಬಾತ್ರೂಮಲ್ಲಿದೆ. ಹಾಗೆ ಬನ್ನಿ ಈಗ ಹಾಲ್ಗೆ ಹೋಗೋಣ. ಮೇನು ಡಿಸ್ಟ್ರಿಬ್ಯೂಷನ್ ಸರ್ಕಿಟ್ಗಳದ್ದೆಲ್ಲ ಪೈಪ್ ಬಂದಿರೋದು ಡಿಸ್ಟ್ರಿಬ್ಯೂಷನ್ ಹಾಕಿದೆ, ದೊಡ್ಡದೇ ಇದೆ. ಪ್ರತಿಯೊಂದು ಬರೋಂಗೆ ಎಲ್ಲ 2 ಪೈಪ್ ಬರ್ತದೆ. ಅದಕ್ಕೆ ಬಾಕ್ಸ್ ಪಕ್ಕದಲ್ಲಿರೋದೇ ಪೈಪು, ಅದು ಡಿಶ್ ಕೇಬಲ್ಗೆ ಸಪ್ರೇಟ್ ಸುಮ್ಮನೆ ಪೈಪ್ ಹಾಕಿರೋವಂಥದ್ದು, ಅದು ಬಾಕ್ಸ್ ಲಿಂಕ್ ಮಾಡಿಲ್ಲ. ಅದೇ ಥರ ಬನ್ನಿ. ಇಲ್ಲಿ ಕಿಚನ್ ಥರ ಇದು ಕಿಚನ್ ಹತ್ರ ಹೋಗಿ ಅಲ್ಲಿಗೆ ಇರಬೇಕು ಇಂಡಿವಿಜುವಲ್ ಸಾಕೆಟ್ಗಳಿಗೆ ಬಿಟ್ಟಿರೋವಂಥದ್ದು. ಹಾಗೆ ಬನ್ನಿ. ಇದು ಇಲ್ಲಿ ಇಲ್ಲ ಕಿಟಕಿಗೆ ಗ್ರಾನೈಟ್ ಹಾಕ್ತೀನಿ ಅಂತ ಹೇಳಿದ್ರು, ಹಂಗಾಗಿ ಈ ಬಾಕ್ಸ್ನ ಎಳ್ದು ಕೂರಿಸಿರೋವಂಥದ್ದು ಸೈಡಿಗೆ ಬಂದಿದೆ. ಹಾಗೆ ಬನ್ನಿ. ಇದು ಕಿಚನ್ಗೆ, ಪ್ಯೂರಿಫೈಗೆ ಮತ್ತು ಅಡ್ಜಸ್ಟ್ ಫ್ಯಾನ್ಗೂ ಇಲ್ಲಿಗೆ ಬರುತ್ತೆ ಬಾಕ್ಸು. ಹೊರಗಡೆ ಹೋಗೋಣ. ಔಟ್ ಸೈಡ್ ಎಲ್ಲ ಫುಲ್ ಸೀಯಿಂಗಲ್ಲಿ ಲೈಟ್ಗಳಿರೋದು ಎಲ್ಲ ಸಪ್ರೇಟಾಗಿ ಬಾಕ್ಸ್ಗಳಿದೆ. ಅದಕ್ಕೆ ಸಪ್ರೇಟ್ ಒಂದು ಮೋಟ್ರದೇ ಮೀಟ್ರ್ ಬರುತ್ತೆ, ಅದಕ್ಕೆಲ್ಲ ಕನೆಕ್ಟ್ ಆಗುತ್ತೆ ಔಟ್ಸೈಡ್ ಲೈಟ್ ಎಲ್ಲ. ಅದಲ್ಲದೆ ಇಂಡಿವಿಜುವಲ್ ಆಗಿ ಬೇರೆ ಸಪ್ರೇಟಾಗಿ ಒಂದೊಂದು ಲೈಟ್ ಇದೆ, ಅವ್ರಿಗೆ ಬೇಕಂದ್ರೆ ಅವ್ರ ಮೀಟರ್ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ಸ್ಟೇರ್ ಕೇಸ್ಗೇನೂ ಅದೇ ಥರನೇ. ಸ್ಟೇರ್ ಕೇಸ್ ಈಗ ಸರ್ಕಿಟ್ ಎಲ್ಲ ರೇಸ್ ಮಾಡ್ಕೊಂಡಿರೋದಂಥ ಪೈಪ್ ಅದೇ ಥರ ಅಲ್ಲೇ ಬಂದಿದೆ. 8 ಮಾಡಲು, 3 ಮಾಡಲು, 4 ಮಾಡಲ್ 2 ಯೂಸ್ ಮಾಡುವಂಥ ಔಟ್ ಸೈಡ್ಗೆ. ಮನೆಗೆಲ್ಲ ನೋಡಿ ಈ ಥರ ಇನ್ನೊಂದು ಮನೆದು, ಇದು ಅಷ್ಟೇ ಸೇಮು, ಎಲ್ಲ ಅದೇ ಥರ ಬಂದಿದೆ, ಒಂದೇ ಥರ ಬರುತ್ತೆ. ಫೇಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಪಾಯಿಂಟ್ಸ್ ಎಲ್ಲ
ಅದೇ ಥರ ಎಲ್ಲ ಇದೆ ಆ ಮನೆ ಹಂಗೇನೆ ಫುಲ್ ಎಲ್ಲ ಲೈನ್ ಕನೆಕ್ಟ್ ಆಗಿದೆ. ಡಿಶ್ಗೂ ಹಾಕಿದೇಬೇಕು, ಡಿಸ್ಟ್ರಿಬ್ಯೂಷನ್ ಬಾಕ್ಸು ಎಲ್ಲ ಸರ್ಕಿಟ್ ಪೈಪ್ ಎಲ್ಲ ಬಂದಿದೆ, ಮೇನ್ ಲೈನ್ ಬಂದಿದೆ. ಅದೇ ಥರ ಇಲ್ಲಿ ಬೆಡ್ರೂಮಲ್ಲಿ ಇದಕ್ಕೂ ಅಷ್ಟೇ AC ಪಾಯಿಂಟು, ಟು ವೇ ವೈರಿಂಗು, ಫ್ಯಾನ್ ಪಾಯಿಂಟು, ಲೈಟಿಂಗ್ ವಾಲ್ ಪಾಯಿಂಟ್ ಇದೆ, ಟಿವಿಗೂ ಇದೆ. ಟಿವಿ ಜೊತೆಗೆ ಇಷ್ಟು ಬಿಟ್ಟು ಉಂಟು. ಓಕೆ, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ.